ಹೋಟ್ಲಲ್ಲಿ ಹಿರಿಯ ನಾಗರಿಕರ ಕೋಣೆ ಇದೆಯಾ? ಅದ್ಯಾವ ತಿಂಡಿ ಹೆಸರು? ನಾರ್ತ್ ಇಂಡಿಯನ್ನ ಸೌತ್ ಇಂಡಿಯನ್ನ ಹೆಸರೇ ಕೇಳಿಲ್ವಲ್ರಿ. ಹೋಗಿ ಹೋಗಿ. ಏನೋ ನಾನೇನ್ ಭಿಕ್ಷುಕ ಅನ್ಕೊಂಡ್ರ? ನಾನು ಇಲ್ಲಿ ಬಂದಿರೋದು ಉಪಹಾರ ಸೇವನೆ ಮಾಡ್ಲಿಕ್ಕೆ. ಹಿರಿಯ ನಾಗರಿಕರ ಕೋಣೆ ಇಲ್ವಾ? ನೋಡಿ, ಮೆನು ಬೋರ್ಡ್ ಇದೆ, ಓದ್ಕೊಳ್ಳಿ, ಬೇಕಾದ್ದನ್ನು ತಗೊಳ್ಳಿ. ಸುಮ್ಮನೆ ಇಲ್ಲದೆ ಇರೋದನ್ನ ಕೇಳಬೇಡಿ, ಹೋಗ್ರಿ. ತಿಂಡಿ ಎಲ್ರಿ ಕೇಳ್ತಿರೋದು? ಕೂತ್ಕೊಂಡು ತಿನ್ನೋಕೆ ಹಿರಿಯ ನಾಗರಿಕರು ಕೋಣೆ ಇದೆಯಾ ಅಂತ. ಓ, ನಿಮ್ಗೆ ಕೋಣೆ ಬೇಕಾ? ಇದು ಲಾಡ್ಜಿಂಗ್ ಅಲ್ಲ. ತಿನ್ಬೇಕು, ಬಿಲ್ ಕೊಡ್ಬೇಕು, ಸೈಲೆಂಟ್ ಆಗಿ ಹೋಯ್ತಾ ಇರ್ಬೇಕು. ಕೋಣೆ ಅಂತೆ ಕೋಣೆ, ನಾ ಬೇರೆ ಕಾಣೆ. ಪ್ರತಿ ಹೋಟ್ಲಲ್ಲಿ ವಯಸ್ಸಾದವರಿಗೆ ಕೂತ್ಕೊಂಡು ತಿನ್ನೋದಕ್ಕೆ ಪ್ರತ್ಯೇಕ ಸೀನಿಯರ್ ಸಿಟಿಸನ್ ರೂಮ್ ಇರಬೇಕು ಅಂತ ಕಾನೂನು ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಕಾಣ್ತಾ ಇಲ್ವಲ್ಲ. ಅಲ್ಲ, ಇಲ್ಲಿ ನಿಂತ್ಕೊಂಡು ತಿನ್ನೋದಕ್ಕೆ ಜಾಗ ಇಲ್ಲ, ಇನ್ನು ಕೋಣೆ ಅಂತೆ ಕೋಣೆ, ಅದು ಮುದುಕರಿಗೆ. ಹೋಗ್ರಿ ಹೋಗ್ರಿ. ನೋಡಿ, ಇಷ್ಟರಲ್ಲೇ ಸರ್ಕಾರ ಕಾನೂನು ಜಾರಿ ಮಾಡುತ್ತೆ. ಫುಡ್ ಮಿನಿಸ್ಟ್ರು ಭರವಸೆ ಕೊಟ್ಟಿದ್ದಾರೆ. ಸೀನಿಯರ್ ಸಿಟಿಸನ್ ರೂಮ್ ಇಲ್ಲದೆ ಇದ್ರೆ ಹೋಟೆಲ್ ಲೈಸೆನ್ಸ್ ರದ್ದಾಗುತ್ತೆ. ಹಾಗೇನ್ ಮಾಡ್ತೀರಿ? ಹೋಟ್ಲು ಬಾಗ್ಲಾಕ್ತೀನಿ, ಸುಮ್ಮನೆ ಹೋಗಿ ತಿಂಡಿ ತಿನ್ನಿ. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? 200 ರೂಪಾಯಿ ಬಿಲ್ಗೆ 100 ರೂಪಾಯಿ ಕೊಡ್ತಾ ಇದ್ದೀರಾ. ಇನ್ನೂ 100 ರೂಪಾಯಿ ಕೊಡ್ರಿ. ನೋಡಿ, ಸೀನಿಯರ್ ಸಿಟಿಸನ್ಸ್ ಎಲ್ಲೇ ಏನೇ ತಗೊಂಡ್ರು 50% ಕನ್ಸೆಷನ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಇದೆ. ಸುಮ್ಮನೆ ತಗೊಳ್ಳಿ. ಬಂದಾಗ್ಲಿಂದ ಒಂದೇ ಸಮನೆ ಕಿರಿಕಿರಿ ಮಾಡ್ತಾ ಇದ್ದೀರಾ. ಯಾರ್ರಿ ನೀವು? ನಾನು ಸೀನಿಯರ್ ಸಿಟಿಸನ್ ಫೋರಂನ ಸೆಕ್ರೆಟರಿ. ಹೆಸರು ರಿಬೇಟ್ ರಂಗಸ್ವಾಮಿ. ನಮ್ದು ಆಲ್ ಇಂಡಿಯಾ ಬ್ರಾಂಚಸ್ ಇದೆ. ನಾವು ಹಿರಿಯ ನಾಗರಿಕರಿಗೋಸ್ಕರ ಹೋರಾಟ ಮಾಡೋರು. ಈ ದೇಶಕ್ಕೆ ಇದೊಂದು ಹೋರಾಟ ಬಾಕಿ ಇತ್ತು ಅಲ್ರಿ. ಯುವಕರು ತಿನ್ನೋಷ್ಟು ತಿಂತೀರಿ, ಬಿಲ್ಲೆಲ್ಲ ಮಾತ್ರ ರಿಯಾಯಿತಿ ಕೇಳ್ತೀರಿ. ಅದೆಲ್ಲ ಆಗಲ್ಲ. ಇನ್ನೂ 100 ರೂಪಾಯಿ ಕೊಟ್ಟೋಗಿ. ಕೊಡಲ್ಲ ರೀ. ನಾನು ರಿಬೇಟ್ ರಂಗಸ್ವಾಮಿ, ರಿಯಾಯಿತಿ ಇಲ್ಲದೆ ಏನು ಕೊಳ್ಳಲ್ಲ. ನೀವೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ ನಾಳೆನೆ ಫೋರಮ್ 100 ಜನ ಮೆಂಬರ್ಸ್ ಕರ್ಕೊಂಡ್ಬಂದು ಈ ಹೋಟೆಲ್ ಮುಂದೆ ಉಪವಾಸ ಕೂರಿಸ್ತೀನಿ. ಆಮೇಲೆ ನೀವು ರಾಜಿಗೆ ಬಂದ್ರು ಒಪ್ಪಲ್ಲ. ಇಲ್ಲೇ ಉಪವಾಸ ಮುರಿದು ಎಲ್ಲ ಹೊಟ್ಟೆ ತುಂಬಾ ತಿಂದು ಹೋಗ್ತೀವಿ. ಹುಷಾರ್. ರೀ 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 ರಿಯಾಯಿತಿ ಬೇಕಂತೆ. ಬಿಟ್ಟಿ ತಿಂದು ಹೋಗಕ್ಕೆ ಪ್ರೈವೇಟ್ ರೂಮ್ ಬೇಕಂತೆ. ಹಂದಿ ತಿಂದಂಗೆ ತಿಂದು ಹೇಗೆ ಹೋಗ್ತಾ ಇದ್ದಾನೆ ನೋಡಿ. ಎಲ್ಲೋಗ್ತಾನೆ ಬಿಡಿ ಸರ್, ಸಿಕ್ಕೇ ಸಿಗ್ತಾನೆ.
ಹೊರಡಿ, ಇಲ್ಲಾಂದ್ರೆ ಬಸ್ ಮಿಸ್ ಆಗತ್ತೆ, ಆಮೇಲೆ ಆಟೋದಲ್ಲಿ ಹೋಗ್ಬೇಕಾಗತ್ತೆ. ಹಾಗೇನಿಲ್ಲ, ಇವತ್ತು ನಾನು ರೆಡಿ, ವರ್ಷನೂ ರೆಡಿ ಅಲ್ವೇನಮ್ಮ? ಬಾಮ್. ಒಂದ್ ನಿಮಿಷ ತಾತ. ತಾತ ಆ ಮಾಡು. ಥ್ಯಾಂಕ್ ಯು. ಏನೇ ಇದು ಹುಡುಗಾಟ? ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇವತ್ತಿಬ್ರಿಗೂ ಸ್ಕೂಲ್ ಇದೆ ಅನ್ನೋದು ಮರ್ತೋದಂಗ್ ಕಾಣಿಸುತ್ತೆ. ವಿಶ್ ಯು ಹ್ಯಾಪಿ ಬರ್ಡೇ ತಾತ. ಓ ಥ್ಯಾಂಕ್ ಯು, ನಿನಗೆ ನೆನಪಿದೆಯಲ್ಲ. ತಾತಂಗೆ ಮರ್ವು ಅಂತಿರ್ತೀರಲ್ಲ, ನೀವೇ ತಾತನ್ ಬರ್ಡೇ ಮರ್ತಿದ್ದೀರಾ. ನಾನು ಸ್ಕೂಲ್ ಡೈರಿನಲ್ಲಿ ಬರ್ದಿಟ್ಕೊಂಡಿದ್ದೆ ಗೊತ್ತಾ? ನಾವೇನು ಮರ್ತಿರ್ಲಿಲ್ಲ. ಮುಂದಿನ ಭಾನುವಾರ ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ವಿ ಅಲ್ವೇನೆ? ಹೌದು ಮಾವ. ವಿಶ್ ಯು ಹ್ಯಾಪಿ ಬರ್ಡೇ ಅಪ್ಪ. ಹ್ಯಾಪಿ ಬರ್ಡೇ ಮಾವ. ಥ್ಯಾಂಕ್ ಯು. ನೆಕ್ಸ್ಟ್ ಸಂಡೇ ಫ್ರೀ ಇಟ್ಕೊಳ್ಳಿ, ಎಲ್ರು ಒಟ್ಟಿಗೆ ಡಿನ್ನರ್ಗೆ ಹೋಗೋಣ. ಬರ್ಡೇ ದಿನನೇ ತಾನೇ ಸೆಲೆಬ್ರೇಟ್ ಮಾಡೋದು. ಎಲ್ಲರ ಬರ್ಡೇಗೂ ಭಾನುವಾರ ಬನ್ನಿ ಅನ್ನಕ್ಕಾಗುತ್ತಾ? ನೆಮ್ಮದಿಯಾಗಿ ಆಫೀಸಿಗೆ ಹೋಗಿ ಬನ್ನಿ. ಇವತ್ತು ನಾನು ಕೀ ತಗೊಂಡಿದ್ದೀನಿ. ಏನು ಒಳ್ಳೆ ಹಂಗ್ ನೋಡ್ತಾ ಇದೀಯ ಅವ್ರನ್ನ? ದೀಪಿಕಾ ಪಡ್ಕೊಂಡಿ ರಣಬೀರ್ ಕಪೂರ್ ನೋಡ್ದಂಗೆ. ವಯಸ್ಸಾದವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಕಣೆ. ಒಂದೊಂದ್ ದಿನ ನಾವು ಹೀಗೆ ಆಗ್ತೀವಲ್ವಾ? ಇಲ್ಲ ಇಲ್ಲ, ನಾವ್ ಹಿಂಗಿರಲ್ಲ, ಸ್ವಲ್ಪ ಬೇರೆ ತರ ಇರ್ತೀವಿ. ಕೋಲು ನಿನ್ ಕೈಯಲ್ಲಿರತ್ತೆ, ನಾನ್ ನಿನ್ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇರ್ತೀನಿ. ಈ ಪಾರ್ಕು ಒಂಥರ ಮಹಾಭಾರತ ಇದ್ದಂಗೆ ಕಣೆ. ಪ್ರಪಂಚದಲ್ಲಿರೋದೆಲ್ಲ ಇಲ್ಲೇ ಇದೆ. ಆ ಆಟ ಆಡೋ ಮಕ್ಕಳು, ಆ ಲವ್ ಮಾಡೋ ಹುಡುಗರು, ಆ ವಾಕ್ ಮಾಡೋ ಮುದುಕರು, ಈ ಟೈಗರ್ಸ್ ಲಾಫ್ಟರ್ ಕ್ಲಬ್ಬಲ್ಲಿ ಹಾ 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 ಅನ್ನೋ ಮನುಷ್ಯರು, ಆ ನ್ಯೂಸ್ ಪೇಪರ್ ಮಾಡೋ ಹುಡುಗರು, ಒಂದೇ ಎರಡೇ. ಆ ಮುದುಕಿನ ನಾನು ಆಗಾಗ ಈ ಪಾರ್ಕಲ್ಲಿ ನೋಡ್ತಾನೇ ಇರ್ತೀನಿ. ಅದು ಯಾಕೋ ಅವ್ರು ನೋಡಿದರೆ ಪಾಪ ಅನಿಸುತ್ತೆ ಕಣ. ನೀನ್ ಯಾರಿಗ್ ಬೇಕಾದ್ರೂ ಪಾಪ ಅನ್ನು, ಆದ್ರೆ ಮುದುಕರಿಗೆ ಮಾತ್ರ ಕರುಣೆ ತೋರಿಸ್ಬೇಡ. ಬಹಳ ಕಿತಾಪತಿ, ಬಹಳ ಡೇಂಜರಸ್. ಯಾಕೆ, ಏನಾಯ್ತು? ಆಗ್ಬಾರ್ದಾಯ್ತು. ಮೊದ್ಲು ಹಿಂದೆ ಮುಂದೆ ಅಕ್ಕಪಕ್ಕ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಗಿಡ ಮರಕ್ಕೂ ಕಿವಿ ಕೇಳ್ಸೋ ಕಾಲ ಇದು. ನಮ್ಮಂತ ಸಜ್ಜನ್ರಿಗೆ ಇದು ಕಾಲ ಅಲ್ಲ, ಎಲ್ಲ ಈ ವೇಸ್ಟ್ ಬಾಡಿಗಳ ಕಾಲ. ಯಾಕೆ ಇವತ್ತು ಮುದ್ಕಿರನ್ ಕಂಡ್ರೆ ಊರ್ದುರ್ದು ಬೀಳ್ತಾ ಇದೆಯಾ? ಇನ್ನೇನ್ ಮಾಡ್ಲಿ, ಆವತ್ತು ನಾವು ಮಾತಾಡ್ತಾ ಇರೋದನ್ನ ಒಂದ್ ಮುದ್ಕ ಕೇಳಿಸ್ಕೊಂಡಿದ್ದೆ. ಕೇಳಿಸ್ಕೊಂಡ್ ತೆಪ್ಪಗಿರ್ಬೇಕಲ್ವಾ, ಹೋಗಿ ನಮ್ಮ ಅಕ್ಕ ಬಾವನ್ ಫಿಟ್ಟಿಂಗ್ ಇಡೋದಾ? ಅಕ್ಕ ಬಾವನ್ಗೆ ಒಂದ್ ರೇಂಜ್ದಲ್ಲಿ ಒಪ್ಸಿದ್ದೆ. ಆ ಮುದ್ಕ ನಮ್ ಬಾಯಿಗೆ ಮಣ್ಣು ಹಾಕ್ದ. ಯಾರ್ಯಾವನು ತೋರ್ಸು, ಅವನ್ ಕಾಲ್ ಮುರಿದು ಮೂರಲ್ಲಿ ಕೂರಿಸ್ತೀನಿ. ವಯಸ್ಸಾದವ್ರನ್ನ ಗೀಲಿ ಮಾಡಬಾರ್ದು ಕಣೆ ಅಂತ ಭಾಷಣ ಬಿಗಿತಾ ಇದ್ದೆ. ಬೈಕ್ ತಗೊಳ್ಳೋ ನಮ್ ಪ್ಲಾನು ಮುಂಡಾಯಿಸ್ಕೊಂಡು ಹೋಯ್ತು ಆ ಮುದುಕನಿಂದ. ಅದೇ ಆ ಮುದುಕ ನಮ್ ಭಾವನ ಅಪ್ಪ.
ಆ ನಾಲಾಯಕ್ ನಟರಾಜ ಕೂಡ ಮೊನ್ನೆ ಪಲ್ಸರ್ ಬೈಕ್ ತೊಗೊಂಡು ಮೆರಿತಿದ್ದಾನೆ. ನೀನೇನಾದರೂ ನಂಗೆ ಬೈಕ್ ಕೊಡಿಸ್ದೆ ಹೋದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಷ್ಟೇ. ಕಂಗ್ರಾಟ್ಸ್. ಈಗಲೇ ಡೇಟ್ ಫಿಕ್ಸ್ ಮಾಡ್ಕೋ. ರೈಲಿಗೆ ತಲೆ ಕೊಡೋದಾದ್ರೆ ಶತಾಬ್ದಿನೇ ಬೆಟ್ರು. ನಾನೇ ಎಲ್ರಿಗೂ ಪಾರ್ಟಿ ಕೊಡಿಸ್ತೀನಿ. ನಾನು ಸೂಸೈಡ್ ಮಾಡ್ಕೊಂಡ್ರೆ ನೀನು ಪಾರ್ಟಿ ಕೊಡ್ತೀಯಾ? ನೊಂದ ಗಂಡಿನ ಹೃದಯನ ಇಷ್ಟೇನ ಅರ್ಥ ಮಾಡ್ಕೊಳ್ಳೋದು. ಆಫ್ಟರ್ ಆಲ್ ಜುಜುಬಿ ಒಂದು ಬೈಕ್ ಕೊಡ್ಸಕ್ಕಾಗಲ್ವಾ? ಲೋಫರ್, ಮದ್ವೆಗೆ ಮುಂಚೆ ವರದಕ್ಷಿಣೆ ಕೇಳ್ದಂಗೆ ಕೇಳ್ತೀಯಲೋ. ನಾನೆಲ್ಲಿಂದ ತರ್ಲೋ? ಅಕ್ಕ ಬಾವ PG ಹೇಗೋ ಮಂತ್ಲಿ ಕಟ್ತಾ ಇದ್ದಾರೆ, ಅದನ್ನು ನಿಲ್ಸಿದ್ರೆ ದೇವ್ರೇ ಗತಿ. ಈಗಿರೋದು ಒಂದೇ ದಾರಿ. ಕಳ್ತನ ಮಾಡೋದು. ಏನ್ ಕಳ್ತನ ಮಾಡೋದು? ಕಡ್ಲೆಕಾಯಿನ, ನಮ್ಗೇನ್ ಬೇಕೋ ಅದನ್ನ. ಅಂದ್ರೆ ಬೈಕ್ ಕದಿಯೋದ? ಕಳಬೇಡ ಕೊಲಬೇಡ ಅಂತ ಬಸವಣ್ಣವ್ರು ಹೇಳಿದಾರ ಕಣೆ. ಹೇಳಿದಾರಪ್ಪ, ಯಾರಿಲ್ಲ ಅಂದವರು. ಆದ್ರೆ ಅದು ನಮ್ಗಲ್ಲ, ಬೇರೆಯವ್ರಿಗೆ. ಸಿಕ್ಕಾಕೊಳ್ಳೋಕೆ ನಾವು ಬೈಕ್ ಇಟ್ಕೊಂಡ್ರೆ ತಾನೇ. ಮಲ್ಲೇಶ್ವರಮಲ್ಲಿ ಕದಿಯೋದು, ಕೆಲಸ ಆದ್ಮೇಲೆ ಮಾಗಡಿ ರೋಡಲ್ಲಿ ಬಿಡೋದು. ಬನಶಂಕರಿಯಲ್ಲಿ ಕದಿಯೋದು, ಬಾಣಸ್ವಾಡಿಯಲ್ಲಿ ಬಿಡೋದು, ಅಷ್ಟೇ. ಅನಘ, ಯಾಕೋ ಭಯ ಆಗುತ್ತೆ ಕಣೆ. ಭಯ ಪಟ್ಟಿದ್ರೆ ನಾನ್ ಕಳ್ತನ ಮಾಡಕ್ಕಾಗ್ತಿತ್ತಾ? ನೀನ್ ಕಳ್ತನ ಮಾಡ್ದ್ಯಾ? ಅದು ಕಳ್ತನ ಅಲ್ಲ ಕಣೋ, ಗುಗ್ಗು. ಕದ್ರೆ ಹೇಗಿರತ್ತೆ ಅಂತ ಫೀಲ್ಗೋಸ್ಕರ ಸುಮ್ನೆ ದುಡ್ಡು ಕದ್ದೆ. ಯಾರತ್ರ? ಇನ್ಯಾರತ್ರ? ನಮ್ಮ ಮೇಲೆ ಚಾಡಿ ಹೇಳಿದ್ನಲ್ಲ ಆ ಮುದುಕ, ಅವನ ಹತ್ರ. ಬಾಬಾ, ಈ ವೀಕೆಂಡ್ಗೆ ಖರ್ಚಿಗಾಯ್ತು. ಈಗ ಇಬ್ರು ಜವಾಬ್ದಾರಿಗಳನ್ನ ಸರಿಯಾಗಿ ಹಂಚ್ಕೊಂಡ್ಬಿಡೋಣ. ಬೈಕ್ ಕದಿಯೋ ಜವಾಬ್ದಾರಿ ನಿಂದು, ಪೆಟ್ರೋಲ್ ಹಾಕ್ಸೋ ಜವಾಬ್ದಾರಿ ನಂದು. ಚೆನ್ನಾಗಿದ್ದೀರಾ? ನಮಸ್ಕಾರ. ಅಮ್ಮ, ಅಳ್ಬೇಡಿ. ಯಾಕೆ ಅಳ್ತೀರಿ? ನಿನ್ನ ನೋಡಿ ಕಣ್ ತುಂಬಿ ಬಂತಮ್ಮ. ಗುರ್ತು ಪರಿಚಯ ಇಲ್ದಿರೋ ನಮ್ಮ ನೋಡಿ ಎಷ್ಟೊಂದು ಪ್ರೀತಿ ತೋರಿಸ್ತೀಯ ನೀನು. ಪರಿಚಯ ಇದ್ದವ್ರ ಪ್ರೀತಿ ತೋರ್ಸೋದು ಏನ್ ದೊಡ್ಡ ವಿಷಯ? ಅದಕ್ಕೊಂದು ಸ್ವಾರ್ಥ, ಉದ್ದೇಶ ಇರುತ್ತೆ. ಪರಿಚಯ ಇಲ್ದೇ ಇರೋರು ಪ್ರೀತಿ ತೋರ್ಸೋದೇ ತುಂಬಾ ಮುಖ್ಯ. ಈ ಕಾಲದಲ್ಲಿ ಹೆತ್ತು ಹೊತ್ತು ಮಕ್ಕಳೇ ಪ್ರೀತಿ ತೋರ್ಸಲ್ಲ. ಅಂಥದ್ರಲ್ಲಿ ನೀನು ಪ್ರತಿ ವಾರ ಇಲ್ಲಿಗೆ ಬರ್ತೀಯ, ಹಣ್ಣು ಹಂಪಲು ತರ್ತೀಯ, ಜೊತೆಗೆ ಎಲ್ಲರ ಹತ್ರನೂ ಪ್ರೀತಿಯಿಂದ ಮಾತಾಡ್ತೀಯ. ನಿನ್ನ ನೋಡ್ತಾ ಇದ್ರೆ ನನ್ ಸೊಸೆದೇ ನೆನಪಾಗತ್ತೆ. ಅವಳು ನಿನ್ನಾಗೆ. ಅಮ್ಮ, ನಿಮ್ ಹೆಸರೇನು? ನನ್ನ ಹೆಸರು ಸೌಭಾಗ್ಯ. ಆದ್ರೆ ನನ್ ಬದುಕೆಲ್ಲ ನಿರ್ಭಾಗ್ಯ. ಹಾಗನ್ಬೇಡಿ. ಕನಕದಾಸರು ಹೇಳಿಲ್ವಾ, ಎಲ್ಲರನ್ನು ಸಲಹುವವನು ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ. ಏನ್ ತಾಳ್ಕೊಳ್ಳೋದೋ ಏನೋ. ನೋಡು, ಮುಂದಿನ ಸೋಮವಾರ ನನ್ ಸೊಸೆ ಇಲ್ಲಿಗೆ ಬರ್ತಾಳೆ. ನೀನು ಬಾಮ್ಮ, ಅವಳ ಪರಿಚಯ ನೀನು ಮಾಡ್ಕೊಡ್ತೀನಿ. ಖಂಡಿತ ಬರ್ತೀನಿ. ಅಮ್ಮ, ಯಾಕೆ ಸಪ್ಗಿದ್ದೀರಿ? ಅಮ್ಮ, ನನ್ ನೋಡಕ್ ಬರೋರು ಯಾರು ಇಲ್ಲಮ್ಮ. ನಾನಿದ್ದೀನಲ್ಲ, ಹಾಗೆ ಯೋಚಿಸ್ಬೇಡಿ. ನಾವೆಲ್ಲ ಒಂದೇ ಕುಟುಂಬ. ಬನ್ನಿ, ನಾವೆಲ್ಲ ಮ್ಯೂಸಿಕಲ್ ಚೇರ್ ಆಡೋಣ. ಸರಿ, ಬನ್ನಿ ಬನ್ನಿ ಬನ್ನಿ. ಪೊಸಿಷನ್ ರೆಡಿನಾ? ಸ್ಟಾರ್ಟ್. ಓಡಿ ಓಡಿ, ಬೇಗ ಓಡಿ ಓಡಿ. ಸ್ಟಾಪ್. ಕೂತ್ಕೊಳ್ಳಿ. ಓ, ನೀವು ಔಟ್.
ಸ್ಟಾರ್ಟ್. ಹೊಡಿ ಹೊಡಿ ಬೇಗ ಹೊಡಿ. ಸ್ಟಾಪ್. ಸ್ಟಾರ್ಟ್. ಸದ್ಯ ಇವತ್ತು ನಾವು ಬೇಗ ಬಂದಿದ್ದೀವಿ, ಇನ್ನು ಬಸ್ ಬಂದಿಲ್ಲ. ಬಸ್ ಮಿಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಆಟೋನಲ್ಲಿ ಹೋಗ್ಬೋದಿತ್ತು. ಆಮೇಲೆ ನಿನ್ನ ಅಪ್ಪ ಅಮ್ಮ ನನ್ನ ಮೇಲೆ ರೇಗಾಡ್ತಿದ್ರು ಅಷ್ಟೇ. ನಂಗ್ ನಾಡಗೀತೆ ಇವಾಗ ಪೂರ್ತಿ ಬರುತ್ತೆ. ಹೌದೇನಮ್ಮ? ವೆರಿ ಗುಡ್. ಈಗ ಅದರ ಅರ್ಥ ತಿಳ್ಕೋಬೇಕು. ಆ ಗೀತೆಯಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ, ಭೂಗೋಳ, ಅಧ್ಯಾತ್ಮ, ಹಿರಿಮೆ, ಗರಿಮೆ ಎಲ್ಲವೂ ಇದೆ. ಯಾವುದನ್ನಾದ್ರೂ ಹಾಡುವಾಗ ಅದರ ಅರ್ಥ ತಿಳ್ಕೋಬೇಕು. ಆ ನಾಡಗೀತೆಯನ್ನು ಬರೆದವರು ಯಾರು ಹೇಳು? ಕರೆಕ್ಟ್. ಆಡಿಸಿದೆಳೆ ಶೋಧೆ ಜಗದೋದ್ಧಾರನ ಈ ಕೀರ್ತನೆಯನ್ನು ರಚಿಸಿದವರು ಯಾರು? ಶ್ರೀ ಪುರಂದರದಾಸರು. ಕರೆಕ್ಟ್. ಯಾರನ್ನು ಕುರಿತು ಇದನ್ನು ರಚಿಸಿರೋದು? ಬಾಲಕೃಷ್ಣನ್ ಕುರಿತು ತಾಯಿ ಯಶೋದನ್ ಬಗ್ಗೆ. ವೆರಿ ಗುಡ್. ತಾತ, ನಂಗೆ ಇವಾಗ ಆಪೋಸಿಟ್ ಮೀನಿಂಗ್ ವರ್ಡ್ಸ್ ಬರುತ್ತೆ ಗೊತ್ತಾ? ಹೇಳು. ಆಂಗ್ರಿ, ಪೀಸ್, ಗುಡ್, ಬ್ಯಾಡ್, ವೈಟ್, ಬ್ಲಾಕ್, ಸ್ಕೈ, ಅರ್ತ್. ತಪ್ಪು ತಪ್ಪು. ಸ್ಕೈ, ಅರ್ತ್, ಆಕಾಶ, ಭೂಮಿ ಎರಡು ವಿರುದ್ಧ ಪದಗಳಲ್ಲ. ಅವೆರಡು ಪಂಚಭೂತಗಳ ಅಂಗಗಳು. ಆಕಾಶ, ಪೃಥ್ವಿ, ನೀರು, ಗಾಳಿ, ಅಗ್ನಿ ಅವು ಯಾವುವು ಪರಸ್ಪರ ವಿರುದ್ಧ ಅಲ್ಲ. ಓಕೆ ತಾತ, ನಾನ್ ನಿನಗೆ ಇವಾಗ ಕೆಲವು ವರ್ಡ್ಸ್ ಕೇಳ್ತೀನಿ, ಅದಕ್ಕೆ ನೀನು ಅಪೋಸಿಟ್ ವರ್ಡ್ಸ್ ಹೇಳ್ಬೇಕಾಯ್ತಾ? ಎಸ್ ಮಿಸ್. ಬಾಯ್, ಗರ್ಲ್. ಸ್ವೀಟ್, ಬಿಟರ್. ಹ್ಯಾಪಿ, ಸ್ಯಾಡ್. ಬಿಗ್, ಸ್ಮಾಲ್. ಲಾಫಿಂಗ್, ಕ್ರೈಂಗ್. ಸೌಂಡ್, ಸೈಲೆಂಟ್. ತಾತ, ಇವತ್ತು ನಿನ್ ಬರ್ಡೇ ಅಲ್ವಾ? ಬರ್ಡೇಗೆ ಆಪೋಸಿಟ್ ವರ್ಡ್ ಏನು?